ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅಲ್ಲಿ ಮಾನಸಿಕ ಕಿರಿಕಿರಿಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ನೋಡಿದವರಿಗೆ ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಂತಹ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ನಲ್ಲಿ ತುಂಬಾನೇ ಡಲ್ ಆಗಿ ಹೋಗಿದ್ದಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ತಿದ್ದಾರೆ. ಪದೇ ಪದೇ ಧ್ರುವಂತ್ ಅವರ ಜೊತೆ ಒಂದಿಲ್ಲ ಒಂದು ಕಾರಣಕ್ಕೆ ಜಗಳ ನಡೀತಾನೆ ಇದೆ. ಇದೆಲ್ಲವನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಆಕೆ ತುಂಬಾ ಇರಿಟೇಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅಲ್ಲಿ ಇಲ್ಲಿ ಓಡಾಡ್ತಾ ಸಿಕ್ಕಾಪಟ್ಟೆ ಖುಷಿಯಾಗಿ ಸಮಯವನ್ನ ಕಳೀತಾ ಇದ್ರು, ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಆದ್ರೆ ಇದೀಗ ರಕ್ಷಿತಾ ಅವರಿಗೆ ಇಲ್ಲಿ ಹಿಂಸೆ ಆಗ್ತಾ ಇದೆ. ಅದರಲ್ಲೂ ಕೂಡ ತನಗೆ ಇಷ್ಟ ಇಲ್ಲದ ವ್ಯಕ್ತಿಯ ಜೊತೆ ಸೀಕ್ರೆಟ್ ರೂಮ್ನಲ್ಲಿರೋದ್ರಿಂದ ಇಲ್ಲಿಂದ ನನಗೆ ಯಾವಾಗ ಮುಕ್ತಿ ಸಿಗತ್ತೆ ಅಂತ ಕುತೂಹಲದಿಂದ ರಕ್ಷಿತಾ ಶೆಟ್ಟಿ ಕಾಯ್ತಾನೆ ಇದ್ದಾರೆ. ಸಾಕಷ್ಟು ಬಾರಿ ಅಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ. ಇಲ್ಲಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಕ್ಯಾಮ್ರಾಗಳ ಜೊತೆ ಕೂಡ ಸಾಕಷ್ಟು ಬಾರಿ ಬೇಜಾರು ಮಾಡ್ಕೊಂಡು ಅವ್ರು ಮಾತನಾಡಿದ್ದಾರೆ. ಯಾವಾಗ ಬಿಗ್ ಬಾಸ್ ಮನೆಯಿಂದ ಅಪ್ಡೇಟ್ಸ್ಗಳು ಲಭ್ಯ ಆಗ್ತಾ ಇತ್ತು ಆವಾಗೆಲ್ಲ ರಕ್ಷಿತಾ ಶೆಟ್ಟಿ ತುಂಬಾನೇ ಭಾವುಕರಾಗ್ತಾ ಇದ್ರು. ಅದರಲ್ಲೂ ಕೂಡ ಬೆಳಗ್ಗೆ ಸಾಂಗ್ ಪ್ಲೇ ಆದಂಥ ತಕ್ಷಣ ತುಂಬಾನೇ ಮಿಸ್ಸಿಂಗ್ ಅನ್ನೋ ಫೀಲಿಂಗನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಆ ಮನೆಯನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಅವರು ಕಣ್ಣೀರನ್ನ ಹಾಕಿದ್ರು. ಅದರಲ್ಲೂ ಕೂಡ ಮೊನ್ನೆ ಮಾಳು ನಿಪ್ನಾಳ್ ಅವರ ಸಾಂಗ್ ಪ್ಲೇ ಆದ ತಕ್ಷಣ ಸಿಕ್ಕಾಪಟ್ಟೆ ಅಳ್ತಾರೆ. ಅದೇ ದಿನ ಇಡೀ ಅವರು ಮಂಕ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಯಾವಾಗ ನಾನು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಕಾತುರದಿಂದ ಅವರು ಕಾಯ್ತಾನೆ ಇದ್ರು. ವೀಕ್ಷಕರಲ್ಲೂ ಕೂಡ ಅದೇ ರೀತಿಯಾದಂತಹ ಕುತೂಹಲ ಇತ್ತು. ರಕ್ಷಿತಾ ಶೆಟ್ಟಿ ಅವರನ್ನ ಸೀಕ್ರೆಟ್ ರೂಮ್ಗೆ ಯಾಕೆ ಹಾಕಿದ್ರಿ, ಅವ್ರಿಲ್ದೆ ಬಿಗ್ ಬಾಸ್ ಮನೆ ಬೇಕು ಅಂತ ಇತ್ತು. ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು, ಅಡುಗೆ ಮಾಡ್ತಾ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಒಂದಷ್ಟು ಸಮಯವನ್ನ ಒಳ್ಳೆ ರೀತಿಯಲ್ಲಿ ಕಳೀತಾ ಇದ್ರು. ಆದರೆ ಸೀಕ್ರೆಟ್ ರೂಮ್ಗೆ ಹಾಕಿದ ಬಳಿಕ ಅವರು ಪಂಜರದ ಗಿಳಿಯಂತಾಗಿದ್ದಾರೆ. ದಯವಿಟ್ಟು ಅವರನ್ನ ವಾಪಸ್ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬನ್ನಿ. ಅಲ್ಲದೆ ಈ ವಾರ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರ ಅನ್ನೋ ಕುತೂಹಲ ವೀಕ್ಷಕರಲ್ಲಿತ್ತು. ಇನ್ನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಪದೇ ಪದೇ ಧ್ರುವಂತ್ ಹಾಗೂ ರಕ್ಷಿತಾ ಒಂದಿಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇದ್ರು. ಸೀಕ್ರೆಟ್ ರೂಮ್ನಲ್ಲೂ ಅವರು ಬೇರೆ ಬೇರೆ ಕಾರಣಕ್ಕೆ ಗಮನವನ್ನ ಸೆಳೀತಾ ಇದ್ದಾರೆ. ಧ್ರುವಂತ್ ಹಾಗೆ ರಕ್ಷಿತಾ ಶೆಟ್ಟಿ ಅವರ ಜಗಳ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ಟ್ರೋಲ್ಗೆ ಗುರಿಯಾಗಿದೆ, ಯಾವ ರೀತಿ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅನ್ನೋದನ್ನು ನೀವೆಲ್ಲ ಗಮನಿಸ್ತಾನೆ ಇದ್ರಿ. ಇದೆಲ್ಲವೂ ಕೂಡ ಒಂದು ಕಡೆ ನೋಡೋದಾದರೆ ಮಜಾ ಅನಿಸಿದ್ರೆ, ಮತ್ತೊಂದು ಕಡೆ ಕೆಲವೊಂದು ಇನ್ಸಿಡೆಂಟ್ಗಳನ್ನು ಗಮನಿಸಿದಾಗ ಅವರಿಬ್ಬರಿಗೂ ಕೂಡ ಅಲ್ಲೇನೋ ಒಂಥರ ಕಿರಿಕಿರಿ ಅನ್ನಿಸ್ತಾ ಇದೆ ಅನ್ನೋ ಅಭಿಪ್ರಾಯಗಳು ವೀಕ್ಷಕ ವಲಯದಿಂದ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಮಾನಸಿಕ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ರು. ಇವತ್ತು ಕಿಚ್ಚ ಸುದೀಪ್ ಅವರ ಪಂಚಾಯತಿಗೆ ಸಂಬಂಧಪಟ್ಟಂತೆ ಟೆಲಿಕಾಸ್ಟ್ ಆಗಿರುವಂಥ ಮೊದಲ ಪ್ರೋಮೋದಲ್ಲಿ ಅವರೊಂದಷ್ಟು ಆರೋಪಗಳನ್ನು ಕಿಚ್ಚ ಸುದೀಪ್ ಅವರ ಮುಂದೆ ಮಾಡ್ತಾರೆ. ಧ್ರುವಂತ್ ಅವರಿಗೆ ಸಂಬಂಧಪಟ್ಟಂತೆ ಈ ವ್ಯಕ್ತಿ ಜೊತೆ ಇರೋದು ತುಂಬ ಕಷ್ಟ, ನನಗಿಲ್ಲಿ ಕಿರಿಕಿರಿ ಆಗ್ತಾ ಇದೆ, ನಿಮ್ಮ ಮುಂದೆ ಆ ವ್ಯಕ್ತಿ ಒಂದು ರೀತಿ ಇರ್ತಾರೆ, ನೀವು ಹೋದ್ಮೇಲೆ ತುಂಬ ಸೈಲೆಂಟಾಗಿ ವಿಚಿತ್ರವಾಗಿ ವರ್ತಿಸ್ತಾರೆ, ನನಗೆ ಅದನ್ನು ನೋಡಿದ್ರೆ ಅಳು ಬರುತ್ತೆ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಒಂದಷ್ಟು ಕಂಪ್ಲೇಂಟ್ಸ್ಗಳನ್ನು ಹೇಳ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅವರಲ್ಲಿ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಅಂತ. ವೀಕ್ಷಕರಲ್ಲಿ ಒಂದು ಗೊಂದಲ ಆಯಿತು, ಈ ವಾರ ಅವರು ವಾಪಸ್ ಬರ್ತಾರಾ ಅಂತ. ಕೊನೆಗೂ ಆ ಒಂದು ಗೊಂದಲಕ್ಕೆ ತೆರೆ ಬಿದ್ದಿದೆ. ಇದೀಗ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ದಾರೆ. ಸದ್ಯ ಟೆಲಿಕಾಸ್ಟ್ ಆಗಿರುವಂಥ 2ನೇ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ರಾಶಿಕಾ ಹಾಗೆಯೇ ಚೈತ್ರ ಕುಂದಾಪುರ ಅವರಿಗೆ ಏನು ಕ್ಲಾಸನ್ನು ತೆಗೆದುಕೊಳ್ತಾರೆ. ಆ ಪ್ರೋಮೋದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ರಜತ್ ಪಕ್ಕನೇ ರಕ್ಷಿತಾ ಅವರು ಕೂತಿರೋದನ್ನು ನೋಡಬಹುದಾಗಿದೆ. ಇನ್ನು ರಕ್ಷಿತಾ ಹಾಗೆ ಧ್ರುವಂತ್ ವಾಪಸ್ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಂತೆ ರಜತ್ ಹಾಗೂ ಚೈತ್ರ ಕುಂದಾಪುರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಸದ್ಯಕ್ಕೆ ರಕ್ಷಿತಾ ವಾಪಸ್ ಬಂದಂಥ ಸಂದರ್ಭದಲ್ಲಿ ಕಾವ್ಯ ಹಾಗೂ ಸ್ಪಂದನ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಅವರಿಗೆ ಯಾವ ರೀತಿ ಶಾಕ್ ಆಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ತಿರುಗೇಟನ್ನು ನೀಡೋದು ಪಕ್ಕ. ಇವರಿಬ್ಬರಿಗೂ ಕೂಡ ಮಾರಿ ಹಬ್ಬ ಕಾದಿದೆ ಅಂತ ವೀಕ್ಷಕರು ಕೂಡ ಲೆಕ್ಕಾಚಾರ ಹಾಕಿದ್ದಾರೆ. ಯಾಕಂದರೆ ತನ್ನ ಬಗ್ಗೆ ಯಾವ ರೀತಿ ಮಾತನಾಡಿದ್ರು, ತನ್ನನ್ನು ಯಾವ ರೀತಿ ಟಾರ್ಗೆಟ್ ಮಾಡಿದ್ರು, ಇದೆಲ್ಲವೂ ಕೂಡ ರಕ್ಷಿತಾ ಶೆಟ್ಟಿಗೆ ಕ್ಲಿಯರ್ ಆಗಿ ಗೊತ್ತಾಗಿರೋದ್ರಿಂದ ರಕ್ಷಿತಾ ಅವರನ್ನು ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಟಾಸ್ಕ್ಗಳ ಮೂಲಕವೇ ಅವರಿಗೆ ರಕ್ಷಿತಾ ಶೆಟ್ಟಿ ಉತ್ತರ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಸೀಕ್ರೆಟ್ ರೂಮ್ಗೆ ಹೋದ ಬಳಿಕ ರಕ್ಷಿತಾ ಸ್ಟ್ರಾಂಗ್ ಆಗಿದ್ದಾರೆ.
ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ, ರಕ್ಷಿತಾ ಶೆಟ್ಟಿ, ಸ್ಪಂದನ ಇರ್ಬೋದು, ಕಾವ್ಯ ಇರ್ಬೋದು, ಇವರಿಗೆಲ್ಲರಿಗೂ ಕೂಡ ಯಾವ ರೀತಿ ತಿರುಗೇಟನ್ನು ಕೊಡ್ತಾರೆ ಅಂತ ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ರಿಯಲ್ ಆಟ ಶುರುವಾಗುತ್ತೆ. ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟವರು ವಾಪಸ್ ಹೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆಟ ಹೊಸ ತಿರುವನ್ನು ಪಡ್ಕೊಳ್ತದೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ವೀಕ್ಷಕರು. ಸೊ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮವ್ರ ಜೊತೆ ಶೇರ್ ಮಾಡಿ.